ಇನ್ನು ವಿಜಯಪುರದಲ್ಲಿ ನೋಡಿ ಇವತ್ತು KPSC ಪರೀಕ್ಷೆ ನಡೀತಾ ಇತ್ತು. ಈ ಟೈಮ್ನಲ್ಲಿ ಎಡವಟ್ಟಾಗ್ಬಿಟ್ಟಿದೆ. ಪರೀಕ್ಷಾರ್ಥಿಗಳು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಕಾರಣ ಏನು ಗೊತ್ತಾ? KPSC ಗೆಜೆಟೆಡ್ ಪ್ರೊಬೇಷನರಿ ಮರುಪರೀಕ್ಷೆಯಲ್ಲಿ ಎಡವಟ್ಟಾಗಿರೋದಿದೆ. ಒಂದಲ್ಲ ಎರಡಲ್ಲ, ಟೋಟಲಿ 4 ಕೇಂದ್ರಗಳಿದ್ವು. 4 ಕೇಂದ್ರಗಳಲ್ಲೂ ಕೂಡ ಸಮಸ್ಯೆ ಆಗಿ ಪರೀಕ್ಷಾರ್ಥಿಗಳು ಪರದಾಡಿದ್ದಾರೆ. ಕಾರಣ ಇಷ್ಟೇ, OMR ಶೀಟ್ನಲ್ಲಿ ನೋಂದಣಿ ಸಂಖ್ಯೆ ಅದಲು ಬದಲಾಗೋಯ್ತು. ಈ ಸಮಸ್ಯೆ ಆಯ್ತಲ್ಲ, ಪರೀಕ್ಷಾ ಕೇಂದ್ರಗಳಿಗೆ ಅಧಿಕಾರಿಗಳು ಭೇಟಿ ಕೊಡ್ತಾರೆ. ಏನು ಸಮಸ್ಯೆ ನಿಮ್ದು ಅಂತೇಳಿ ಪರೀಕ್ಷಾರ್ಥಿಗಳನ್ನ ಕೇಳ್ತಾರೆ. ಜಿಲ್ಲಾ ಪಂಚಾಯತ್ CEO KPSC ಅಧಿಕಾರಿಗಳ ಜೊತೆ CEO ಮಾತನಾಡಿ ಪರೀಕ್ಷಾರ್ಥಿಗಳ ನೋಂದಣಿ ನಂಬರನ್ನು ನಮೂದಿಸೋದಕ್ಕೆ ಸೂಚನೆ ಕೊಡ್ತಾರೆ. ಈ ರೀತಿಯಾದಂತಹ ಅವಾಂತರಗಳಿಂದಾಗಿ ಈ ಎಕ್ಸಾಮನ್ನೇ ಬಹಿಷ್ಕರಿಸಿ ಪರೀಕ್ಷಾರ್ಥಿಗಳು ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಇದಾಗಿರೋದು ವಿಜಯಪುರದಲ್ಲಿ. KPSCಯ ಗೆಜೆಟೆಡ್ ಪ್ರೊಬೇಷನರಿ ಮರುಪರೀಕ್ಷೆ ಆಗ್ತಾ ಇತ್ತು. ಆ ಟೈಮ್ನಲ್ಲಿ ಎಡವಟ್ಟಾಗಿದೆ. ಈಗ ಇದ್ದಿದ್ದಷ್ಟ ವ್ಯಾಲಿಡೇಟ್ ಹೌದು 100% ಅದಕ್ಕೆ ನಾನು ಈಗ ಅದನ್ನ ಹೇಳಿ ಬಂದೀನಿ. ಅದನ್ನ ಹೇಳಿ ಓಪನ್ ಆಗಿ ನಾನು ನಂಬರ್ ಕೊಟ್ಟು ಬಂದೀನಿ. ಎಲ್ಲ ಬ್ಲಾಕ್ ಒಳಗೆ ಎಲ್ಲ ಕ್ಯಾಂಡಿಡೇಟ್ಸ್ ಹೇಳಿ ಬಂದೀನಿ. ನಿಮ್ಮದು OMR ಇಶ್ಯೂ ಏನಾದರೂ ಇತ್ತಂದ್ರೆ ನೀವು ನನ್ನ ನಂಬರ್ ಇಟ್ಕೊಡ್ರಿ. ನೀವು ಕಾಲ್ ಶೀಟ್ ಅಲ್ಲ, ನೀನು ಬಂದ್ರೆ ನಿಮ್ಗೆ ಗೊತ್ತಾಗಲ್ಲ. ನೀನು ಈಗ ನಿಂದು OMR ಅಲ್ಲ, ಗುಂಪಲ್ಲಿ ಬಂದಾಗ ನಾನು ಇರ್ತೀನಿ, ಗುಂಪು ಜೊತೆ ನಾನು ಇರ್ತೀನಿ. ಬಂದಾಗ ಡಿಸ್ಟ್ರೆಸ್ ಮಾಡಿದ್ರು, ನಿಮ್ಮ OMR ಪ್ರಾಬ್ಲಮ್ ಇತ್ತಲ್ಲ, OMR ನಾನು ನೋಡ್ಕೊಳ್ತಿರ್ತಾರೆ. ನಮಗೆ 29ನೇ ತಾರೀಕು ಡಿಸೆಂಬರ್ ಅಂದು ನಮ್ಮ KPSC ಎಕ್ಸಾಮ್ ನಡೀತಾ ಇದೆ. ಸೊ ಈ ಎಕ್ಸಾಮ್ ನಡೆಯುವಾಗ 4 ಸೆಂಟರ್ಸ್ಗಳಲ್ಲಿ ಸ್ವಲ್ಪ OMR ಸೆಟ್ನಲ್ಲಿ ರೋಲ್ ನಂಬರ್ಸ್ ಮತ್ತು ಕ್ಯಾಂಡಿಡೇಟ್ಸ್ ರೋಲ್ ನಂಬರ್ ಕೂಡ ವ್ಯತ್ಯಾಸ ಬಂದಿದೆ. ಸೊ ಅದಕ್ಕಾಗಿ ನಾವು ಕೂಡ ಇಮಿಡಿಯೇಟ್ಲಿ ನಮ್ಮ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ KPSCದಲ್ಲಿ ಮಾತನಾಡಿದ್ದೇನೆ. ಸೊ KPSC ಸೂಚನೆದಂತೆ ನಾವು ಎಲ್ಲಿ ಇನ್ಸ್ಟ್ರಕ್ಷನ್ಸ್ ಕೂಡ ಕೊಟ್ಟಿದ್ದೀನಿ. ಅವರು ಏನು ಮಾಡ್ತಾರೆ, ಅಟ್ಲೀಸ್ಟ್ ಕ್ವಶನ್ ಪೇಪರಲ್ಲಿ ಅವ್ರದ್ದು ನಂಬರ್, ಕ್ಯಾಂಡಿಡೇಟ್ದು ರೋಲ್ ನಂಬರ್ ಏನಿದೆ ಅವರು ಸರ್ಕಿಲ್ ಮಾಡಿ ಅವರು ನಂಬರ್ ಬರೀತಾರೆ. ಓಕೆ, ಬಾಕಿ ಎಲ್ಲ ಥಿಂಗ್ಸ್ KPSCಯಲ್ಲಿ ಅಟೆಂಡ್ ಆಗುತ್ತೆ. ಆ್ಯಸ್ ಎ ಸ್ಪೆಷಲ್ ಕೇಸ್ ಅವರು ಅಟೆಂಡ್ ಮಾಡ್ತಾರೆ, ಯಾವುದೂ ಸಮಸ್ಯೆ ಆಗಲ್ಲ. ಈಗ 1 ಅವರ್ ಲೇಟ್ ಆಯ್ತಲ್ಲ ಸರ್? ಹಾಂ, ಎಷ್ಟು ಲೇಟ್ ಆಗಿದೆ ಅವ್ರಿಗೆ ನಾವು ಅಷ್ಟು ಎಕ್ಸ್ಟ್ರಾ ಟೈಮ್ ಕೊಡ್ತಾ ಇದ್ದೀನಿ. ಬಿಕಾಸ್ ಅವ್ರದ್ದು ಫ್ಯೂಚರ್ ಇಂಪಾರ್ಟೆಂಟ್ ಇದೆ. ಓಕೆ, ಸೊ ಯಾವುದೇ ಸಮಸ್ಯೆ ಆಗಬಾರ್ದು. ಒಂದು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುನಿಲ್ ಭಾಸ್ಕರ್ ಫೋನ್ ಸಂಪರ್ಕದಲ್ಲಿ. ಸುನಿಲ್, ಆಕ್ಚುಲ್ ಆಗಿ ಸಮಸ್ಯೆ ಉದ್ಭವಿಸಿದ್ದೆಲ್ಲಿ ಅಂತ? ಖಂಡಿತವಾಗಿ ಶರತ್ ಏನಂತಂದ್ರೆ, ಪ್ರೊಬೇಷನರಿ KPSC ಇಂದ 384 ಗೆಜೆಟೆಡ್ ಪ್ರೊಬೇಷನರಿ ಹುದ್ದೆಗಳ ನೇಮಕಾತಿಗಾಗಿ ಏನು ಇತ್ತೀಚೆಗಷ್ಟೇ KPSC ಅವರು ಏನು ಪರೀಕ್ಷೆ ನಡೆಸಿದ್ರು. ಕಳೆದ ಆಗಸ್ಟ್ 27ರಂದು ಈ ಪರೀಕ್ಷೆಯನ್ನ ನಡೆಸಿದ್ರು. ಈ ಸಂದರ್ಭದಲ್ಲಿ ಕನ್ನಡ ಭಾಷಾಂತರದ ವಿಚಾರವಾಗಿ ಸಾಕಷ್ಟು ಗೊಂದಲ ಆಗಿತ್ತು. ಈ ಹಿನ್ನೆಲೆ ವಿದ್ಯಾರ್ಥಿಗಳು ಏನು ಪರೀಕ್ಷಾರ್ಥಿಗಳು ಕೂಡ ಆ ಸಂದರ್ಭದಲ್ಲಿ ಆಕ್ಷೇಪವನ್ನು ವ್ಯಕ್ತಪಡಿಸಿರುವಂತಹ ಸಂದರ್ಭದಲ್ಲಿ ಸರ್ಕಾರ ಇದನ್ನ ಮನಗಂಡು ಎಕ್ಸಾಮ್ ಅನ್ನ ಮಾಡಿತ್ತು. ಅಂದ್ರೆ ಇವತ್ತು ಆ ಎಕ್ಸಾಮ್ ಅನ್ನ ನಡೆಸುವಂತ ಸಂದರ್ಭದಲ್ಲಿ ವಿಜಯಪುರದ ಒಟ್ಟು 4 ಪರೀಕ್ಷಾ ಕೇಂದ್ರಗಳಲ್ಲಿ, ಅಂದ್ರೆ ಸಿಕ್ಯಾಬ್ನ 2, ವಿಕಾಸ್ ಶಾಲೆಯಲ್ಲಿ 1 ಹಾಗೂ ಮರಾಠ ವಿದ್ಯಾಲಯ ಶಾಲೆಯಲ್ಲಿ 1 ಸೆಂಟ್ರಲ್ಲಿ, ಅಂದ್ರೆ ಒಟ್ಟು ವಿಜಯಪುರ ಜಿಲ್ಲೆಯ 4 ಪರೀಕ್ಷಾ ಕೇಂದ್ರಗಳಲ್ಲಿ OMR ಸೀಟ್ ಹಾಗೂ ಅವರ ನೋಂದಣಿ ಸಂಖ್ಯೆ ಸಂಪೂರ್ಣವಾಗಿ ಅದಲು ಬದಲಾಗಿತ್ತು. ಇದರಿಂದಾಗಿ ಕೆಲ ವಿದ್ಯಾರ್ಥಿಗಳು ಆಕ್ಷೇಪವನ್ನು ಕೂಡ ವ್ಯಕ್ತಪಡಿಸಿದ್ರು. ಈ ಸಂದರ್ಭದಲ್ಲಿ ನಗರದ ಸಿಕ್ಯಾಬ್ ಶಾಲೆಗೆ ಜಿಲ್ಲಾ ಪಂಚಾಯತ್ CEO ರಿಷಿ ಆನಂದ್ ಅವರು ಸೇರಿದಂತೆ ಅಪರ DC ಸೋಮಲಿಂಗ್ ಗೆಣ್ಣೂರು ಅವರು ಭೇಟಿ ನೀಡಿ ಅಲ್ಲಿ ನಾವು ವಿದ್ಯಾರ್ಥಿಗಳಿಗೆ ಕನ್ವಿನೆನ್ಸ್ ಅನ್ನ ಮಾಡಿ ನಿಮ್ಗೆ ಯಾವುದೇ ರೀತಿ ಸಮಸ್ಯೆ ಆಗದಾಗೆ ನಾವು ನೋಡ್ಕೊತೀವಿ, ನೀವು ನೋಂದಣಿ ಸಂಖ್ಯೆಯನ್ನೇ ನೀವು OMR ಸೀಟ್ ಮೇಲೆ ಹಾಕಿ ಅಂತ ಹೇಳಿ ಅಲ್ಲಿ ಪರೀಕ್ಷೆ ಬರೆಯಲಿಕ್ಕೆ ಅನುಮತಿ ಮಾಡಿಕೊಟ್ರು. ಜೊತೆಗೆ ಹಾಗೆ ಮರಾಠ ವಿದ್ಯಾಲಯ ಶಾಲೆಯಲ್ಲಿ ಕೂಡ ಹಾಗೆ ಆಯ್ತು. ಆದ್ರೆ ವಿಕಾಸ್ ಶಾಲೆಯಲ್ಲಿ ನಡೆಯುವಂತಹ ಪರೀಕ್ಷಾ ಕೇಂದ್ರದಲ್ಲಿ ವಿದ್ಯಾರ್ಥಿಗಳು ಮಾತ್ರ ಪರೀಕ್ಷೆನ ಬಹಿಷ್ಕಾರ ಮಾಡಿ ಸುಮಾರು 15ರಿಂದ 20 ವಿದ್ಯಾರ್ಥಿಗಳು ಪರೀಕ್ಷೆನ ಬಹಿಷ್ಕಾರ ಮಾಡಿ ಹೊರ ಹೋಗಿರುವಂತದ್ದು. ಅಂದ್ರೆ ಈ ರೀತಿಯಾಗಿ ಮಾಡಿಸೋದ್ರಿಂದ ಈಗಾಗಲೇ 1 ಗಂಟೆ ಡಿಲೇ ಆಗಿದೆ ನಾವು ಎಕ್ಸ್ಕೊಳ್ಳಿಕ್ಕೆ. ಮತ್ತೆ ಈ ರೀತಿಯಾಗಿ ಮತ್ತೆ ನಾವು ಇದನ್ನ ಇವ್ರು ವ್ಯಾಲ್ಯೂಯೇಷನ್ ಯಾವ ರೀತಿಯಾಗಿ ಮಾಡ್ತಾರೆ ಎಂಬ ಆರೋಪವನ್ನ, ಆಕ್ರೋಶವನ್ನ ಕೂಡ ವಿದ್ಯಾರ್ಥಿಗಳು ಹೊರಹಾಕಿದ್ರು. ಏನು ಸ್ವತಃ KPSC ಸದಸ್ಯರು ಕೂಡ ಆ ಸ್ಥಳಕ್ಕೆ ಬಂದಿರುವಂತಹ ಸಂದರ್ಭದಲ್ಲಿ ಅವರು ಪರೀಕ್ಷಾರ್ಥಿಗಳ ಮನವೊಲಿಸಲಿಕ್ಕೆ ಪ್ರಯತ್ನವನ್ನು ಪಟ್ಟರು ಕೂಡ ಆ ವಿದ್ಯಾರ್ಥಿಗಳು ಮಾತ್ರ ಪರೀಕ್ಷೆನ ಬಹಿಷ್ಕಾರ ಮಾಡಿ ಹೊರ ಹೋಗಿರುವಂತದ್ದು. ಜೊತೆಗೆ ನಾವು ಇದನ್ನ ಈ ವಿಚಾರವಾಗಿ ನಾವು ಕೋರ್ಟ್ ನಲ್ಲಿ ಮತ್ತೆ ದಾವೆ ಹೂಡ್ತೀವಿ ಎಂಬ ಮಾತನ್ನು ಕೂಡ ಇಲ್ಲಿನ ವಿದ್ಯಾರ್ಥಿಗಳು ಹೇಳ್ತಾ ಇರುವಂತದ್ದು. ಇದಕ್ಕೆ ಪ್ರಮುಖ ಕಾರಣ ಅವ್ರ ನೋಂದಣಿ ಸಂಖ್ಯೆ ಹಾಗೂ OMR ಸೀಟು ಅದಲು ಬದಲಾಗಿದ್ದೇ ಇದಕ್ಕೆ ಪ್ರಮುಖ ಕಾರಣ ಅಂತ ಹೇಳ್ಬೋದು. ಸುನಿಲ್ ಭಾಸ್ಕರ್, ಥ್ಯಾಂಕ್ ಯು ಡೀಟೇಲ್ಸ್ಗಾಗಿ. ಮತ್ತೊಂದು ಕಡೆ ವಿಜಯಪುರ CEO ಸುಂದರೇಶ್ ಬಾಬು ಅವರು ನಮ್ಮ ಜೊತೆಗೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ. ಅಲ್ಲಿನ ಪರೀಕ್ಷಾರ್ಥಿಗಳ ಒಂದು ಆಕ್ರೋಶವನ್ನ ನೋಡಿದ್ವಿ. ಸಮಸ್ಯೆ ಉದ್ಭವಿಸಿದ್ದೆಲ್ಲಿ ಅಂತ ಹೇಳಿ, ನೋಂದಣಿ ಸಂಖ್ಯೆ ಅದಲು ಬದಲಾಗಿದೆ ಹೆಂಗೆ ಅಂತ? ಅದೇ OMR ಶೀಟ್ ಅಲ್ಲಿ ರಿಜಿಸ್ಟ್ರೇಷನ್ ನಂಬರ್ ಏನಿತ್ತು ಮತ್ತು ಅಡ್ಮಿಟ್ ಕಾರ್ಡ್ ಅಲ್ಲಿ ನಂಬರ್ ಏನಿತ್ತು ಅದರಲ್ಲಿ ಸ್ವಲ್ಪ ವ್ಯತ್ಯಾಸ ಇತ್ತು. ಓಕೆ,
ಸೊ ಅದ್ರ ಬಗ್ಗೆ KPSC ಇಂದ ನಾವು ಕ್ಲಾರಿಫಿಕೇಶನ್ ಕೇಳಿದೀನಿ. ಹ್ಮ್ KPSC ಇಂದ ಕೂಡ ಕ್ಲಾರಿಫಿಕೇಶನ್ಸ್ ಬಂತು. ಓಕೆ ಓಕೆ 3-4 ಇನ್ಸ್ಟ್ರಕ್ಷನ್ಸ್ ಇದೆ. ಓಕೆ ಸೊ ಅದರಲ್ಲಿ ಏನಿತ್ತು ಕಿ ನಮ್ಮ OMR ಶೀಟಿಯಲ್ಲಿ ಏನಿದೆ ಅದರಲ್ಲಿ ಆಕ್ಚುಯಲ್ ರೋಲ್ ನಂಬರ್ ಏನಿತ್ತು, ರಿಜಿಸ್ಟ್ರೇಷನ್ ನಂಬರ್ ಏನಿತ್ತು ಅದನ್ನು ಬರಿಬೇಕಾಗಿತ್ತು. ಓಕೆ ಹಾ ಮತ್ತೆ ಜೊತೆಗೆ ಇವಾಗ ಬಾಕಿ ಎಲ್ಲ ಹೇಳಿ. ಅದೇ ಈಗ ಪರೀಕ್ಷೆನ ಬಹಿಷ್ಕರಿಸಿ ಹೋಗ್ಬಿಟ್ಟಿದ್ದಾರೆ, ಕೋರ್ಟ್ಗೆ ನಾವು ದಾವೆ ಹೂಡ್ತೀವಿ ಅಂತ ಹೇಳ್ತಿದ್ರು ಪರೀಕ್ಷಾರ್ಥಿಗಳು. ನೋ ಆಕ್ಚುಲಿ ಮ್ಯಾಕ್ಸಿಮಮ್ ಕ್ಯಾಂಡಿಡೇಟ್ಸ್ ವಿಜಯಪುರ ಜಿಲ್ಲೆಯಲ್ಲಿ ಓಕೆ ಮ್ಯಾಕ್ಸಿಮಮ್ ಸೆಂಟರ್ಸ್ ಗಳಲ್ಲಿ ಯಾವುದೇ ಸಮಸ್ಯೆ ಬಂದಿಲ್ಲ. ಓಕೆ ಓನ್ಲಿ ಒಂದು ಸೆಂಟರ್ ಅಲ್ಲಿ ಸ್ವಲ್ಪ ಐ ಥಿಂಕ್ ಸಮ್ 10-15 ಸ್ಟೂಡೆಂಟ್ಸ್ ಅವರು ಬಹಿಷ್ಕಾರ ಮಾಡಿದರು. ಬಟ್ ಅಂದ್ರೆ ನಮ್ಗೆ ಗೊತ್ತಿರೋ ಪ್ರಕಾರ 4 ಕೇಂದ್ರಗಳಲ್ಲಿ ಹಿಂಗೆ ಸಮಸ್ಯೆ ಆಯ್ತು, ಪರೀಕ್ಷಾರ್ಥಿಗಳು ಹಿಂಗೆ ಆಕ್ರೋಶ ಹೊರಗಾಗ್ತಿದ್ದಾರೆ ಅನ್ನೋ ಮಾಹಿತಿ ಬಂತು. ಅದಕ್ಕಾಗಿ ನೋ 4 ಕೇಂದ್ರಗಳಲ್ಲೂ ಈ ತರ ಸಮಸ್ಯೆ ಇತ್ತು. ಓಕೆ ಬಟ್ KPSC ಹಿಂದೆ ಕ್ಲಾರಿಫಿಕೇಶನ್ ಬಂದಾಗ ಓಕೆ ಅದೇ ಎಲ್ಲ ಇನ್ಸ್ಟ್ರಕ್ಷನ್ಸ್ ನಾವು ಶೇರ್ ಮಾಡಿದೀನಿ ನಮ್ಮ ಅಭ್ಯರ್ಥಿಗಳ ಜೊತೆ. ಓಕೆ ಸೊ ಅವರು ಅಭ್ಯರ್ಥಿ ಕೂಡ ಅವರು ಕನ್ವಿನ್ಸ್ ಆಗಿತ್ತು. ಕನ್ವಿನ್ಸ್ ಆದ್ಮೇಲೆ ಅವರು ಎಕ್ಸಾಮಿನೇಷನ್ ಬರಿದ್ದಾರೆ, ಏನು ಯಾವುದೇ ಸಮಸ್ಯೆ ಬಂದಿಲ್ಲ. ಕೇವಲ ಒಂದ್ ಸೆಂಟರ್ ಅಲ್ಲಿ ಐ ಥಿಂಕ್ ಒಂದು ಸ್ಕೂಲ್ ಇತ್ತು, ವಿಕಾಸ್ ಸ್ಕೂಲ್. ಓಕೆ 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 ಥ್ಯಾಂಕ್ ಯು ರಿಷಿ ಸರ್, ಇಷ್ಟೊತ್ತು ಪವರ್ ಟಿವಿ ಜೊತೆಗೆ ಮಾತನಾಡಿದ್ದಕ್ಕಾಗಿ ಥ್ಯಾಂಕ್ ಯು.